ವಿಕ್ರಮ್ ಅವರ ಕಟೌಟಿಗೆ ಸಗಣಿ ಹೊಡಿಸಿದ್ರಲ್ಲ, ಅದರಿಂದ ನಿಮಗೇನು ಲಾಭ? ಇನ್ಸೆಕ್ಯೂರಿಟಿ. ವಿಕ್ರಮ್ ಸಿಂಹನಿಗೆ ಪ್ರತಿ ಕ್ಷಣ ಇನ್ಸೆಕ್ಯೂರಿಟಿ ಕಾರ್ಡ್ ಬೇಕು. ಕೂತಲ್ಲಿ ನಿಂತಲ್ಲಿ ರಾಜಕೀಯದ ಬಗ್ಗೆನೇ ಯೋಚಿಸ್ತಾ ಇದ್ದಿದ್ದ ಅವನಿಗೆ ಡಿಸ್ಟರ್ಬ್ ಆಗುವ ವಿಷಯಗಳನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಈ ಸಗಣಿ ಪ್ರಯೋಗ. ಈ ವಿಚಾರಕ್ಕೆ ಊರಲ್ಲೆಲ್ಲ ಗುಲ್ಲೆದ್ದಿರುತ್ತೆ. ಈ ವಿಷಯಕ್ಕೆ ಒಂದು ಹುಡುಗಿ ಸ್ಟೇಷನ್ಗೆ ಹೋಗಿದ್ದಾಳೆ. ತಪ್ಪೇ ಮಾಡದೇ ಇರೋರು ಸ್ಟೇಷನ್ಗೆ ಹೋದರೆ ಸುಮ್ಮನಿರ್ತಾರಾ? ಅವನ ವಿರುದ್ಧ ಎದ್ದು ನಿಲ್ತಾರೆ. ನಾರಾಯಣಪಟ್ಟಣದಲ್ಲಿ ಒಬ್ಬರು ಅವನ ವಿರುದ್ಧ ನಿಂತರೆ ಸಾಕು. 1 2 ಆಗುತ್ತೆ, 2 10, 10 100, 100 1000 ಆಗುತ್ತೆ. ಮೆರೀತಿದ್ದಾನೆ, ಮಟ್ಟ ಹಾಕ್ತೀನಿ. ಉದಯ್ ಕುಮಾರ್, ನೀವೇನು ಅಂತ ನಮಗೆ ಗೊತ್ತಿಲ್ವೇನ್ರಿ? ನೀವು ಬಾಲಕೃಷ್ಣ ಸೇರಿ ಮಸಲತ್ ನಡೆಸಿ ನನ್ನ ಮಗಳನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀರಾ. ಅವಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದೀರಾ. ಅವಳ ಮನೆ ಕಳಿಸ್ಕೊಡಿ. ಇದನ್ನೇನು ಪೋಸ್ಟ್ ಆಫೀಸ್ ಅನ್ಕೊಂಡ್ಯಾ? ಪೊಲೀಸ್ ಸ್ಟೇಷನ್. ಮಾತಾಡೋದು ಲೆಟರ್ಗೆ ಸ್ಟಾಂಪ್ ಸೀಲ್ ಹೊಡೆದಂಗಲ್ಲ. ನಮಗೆ ಲೆಟರ್ಗೆ ಸ್ಟಾಂಪ್ ಸೀಲ್ ಹೊಡೆಯೋದು ಗೊತ್ತು, ಕಾನೂನು ಗೊತ್ತು. ನಾನು ನಿಮ್ಮ ಹಾಗೆ ಸರ್ಕಾರಿ ನೌಕರ. ಇಬ್ರು ಮಾಡ್ತಿರೋದು ಸಾರ್ವಜನಿಕರ ಸೇವೆನೇ. ನಾರಾಯಣಪಟ್ಟಣದಲ್ಲಿ ಯಾವುದೇ ರೀತಿ ಕೊಲೆ, ಅತ್ಯಾಚಾರ, ಸುಲಿಗೆ ನಡೀತಾ ಇಲ್ಲ. ಪರಿಶುದ್ಧವಾಗಿದೆ. ನಿಮಗೇನು ಕೆಲಸ ಇಲ್ಲ. ಅದಕ್ಕೋಸ್ಕರ ನನ್ನ ಮಗಳನ್ನ ಎಳ್ಕೊಂಬಂದು ಕೂರಿಸ್ಕೊಂಡಿದ್ದೀರಾ. ಅವಳನ್ನ ಮನೆ ಕಳಿಸ್ಕೊಡಿ. ಸದ್ದು ಬರಬಾರ್ದು ನರಸಿಂಹಮೂರ್ತಿ, ಹೇಳಿದ್ದೀನಿ. ಮನೆ ಕಳ್ಸಕ್ಕಲ್ಲ, ಎತ್ತಾಕೊಂಡ್ಬಂದಿರೋದು. ಎತ್ತಾಕೊಂಡ್ಬರೋದು ಕುರಿನ? ಅವಳು ಮಕ್ಕಳಿಗೆ ಪಾಠ ಮಾಡೋ ಟೀಚರು. ಮಕ್ಕಳಿಗೆ ಪಾಠ ಮಾಡೋ ಟೀಚರು ಸಭ್ಯ ರಾಜಕಾರಣಿ ಕಟೌಟ್ಗೆ ಸಗಣಿ ಹೊಡೆಯೋ ಕೆಲಸ ಮಾಡಲ್ಲ. ಇದೇ ನಾನು ನಿನ್ನ ಮಗಳ ಕಲ್ಸಿರೋ ಬುದ್ಧಿ. ನೀನು ರೌಡಿಗಳನ್ನ ಮನೆ ಕರೆಸಿ ಕಲ್ಲು ಹೊಡಿಸಿದ್ರು, ಟೈರ್ಗೆ ಬೆಂಕಿ ಹಚ್ಚಿ ಬಿಸಾಕಿದ್ರು, ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ನಾವು ಸುಮ್ಮನೆ ಇದ್ಬಿಡ್ಬೇಕಾ? ನೀವೇನು ಆಕ್ಷನ್ ತಗೊಂಡ್ರಿ? ಏನು ಆಕ್ಷನ್ ತಗೊಳ್ಳಿಲ್ಲ. ಕೇಳಿ, ನೀವೆಲ್ಲ ಬಾಲಕೃಷ್ಣನ್ ಚೇಲಾಗಳು. ಬಾಲಕೃಷ್ಣನ್ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಈ ಊರಿನ SI ನಾನು. ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತೀಯ. ತೆಗಿರಿ ಕೈನ. ಆರಕ್ಷಕರ ಥರ ನಡ್ಕೊಂಡ್ರೆ ಮರ್ಯಾದೆ ಕೊಡ್ತೀವಿ ನಾವು. ನರಭಕ್ಷಕರ ಥರ ನಡ್ಕೊಂಡ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ನಮಗೆ. ಬಿಡ್ರಿ ಕೈನ, ಬಿಡ್ರಿ. ಸ್ಟೇಷನ್ ಅಲ್ಲಿ ಗುಂಡಾಗಿರಿ ಮಾಡ್ತೀರಾ? ಹೇಳೋ ಕೇಳೋರು ಯಾರು ಇಲ್ಲ ಅಂತ ಇಷ್ಟು ಚೀಪಾಗಿ ನೋಡ್ಕೋತೀರಾ? ಬಿಡ್ರಿ ಕೈನಾ, ಬಿಡ್ರಿ. ಬಿಡ್ರಿ. ಬಿಡ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಕಿರ್ಚ್ಕೋಬೇಕಾಗುತ್ತೆ. ಬಿಡ್ರಿ ಕೈನಾ, ಬಿಡ್ರಿ. ನಾ ಹೇಳಿದ್ ರೆಡಿ ಮಾಡಿದ್ರೇನ್ರಿ? ರೆಡಿ ಮಾಡಿಟ್ಟಿನಿ ಸರ್. ಏನ್ ಗೊತ್ತಾ ಇದು? FIR, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಕೋರ್ಟ್ ಕಲಿಬೇಕು. ಹಂಗ ಮಾಡ್ಬಿಡ್ತೀನಿ. ಏನು, ರಂಗಪ್ಪನ ಬಿಟ್ಬಿಡ್ಬೇಕಾ? ಹೌದು. ಈಗಲೇ ಹುಡುಗರು ಫೋನ್ ಮಾಡಿಬಿಟ್ಟು ಆ ರಂಗಪ್ಪನ ಬಿಡ ಕೇಳು. ಹಲೋ, ಹೇಳಿ ಮೇಡಮ್. ರಂಗಪ್ಪನ ಬಿಟ್ಬಿಡಿ. ಮೇಡಮ್ ಏನು ಹೇಳ್ತಿದ್ದೀರಾ? ಸಾಹೇಬ್ರೇ ಹೇಳಿರೋದು, ಬಿಟ್ಬಿಡಿ. ಸರಿ ಮೇಡಮ್. ಏ ಮುದ್ಕ, ನೀವು ಹೊರಡ್ಬೋದಂತೆ, ಹೊರಡು. ಯಾಕೆ ಅವ್ರನ್ನ ಬಿಡೋದಕ್ಕೆ ಹೇಳಿದೆ? ಏನು ನಿನ್ನ ಪ್ಲಾನು? ರಂಗಪ್ಪ ಹೇಳಿದ ಕರೆಕ್ಟಾಗಿ ಕೇಳಿಸ್ಕೊಂಡ. ನೀನು ಕೇಳಿದ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಕೊಟ್ಟ. ನಿನಗೆ ಫೋನ್ ಮಾಡಿದ್ದು ಯಾರು ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ತತ್ತರಿಸ್ತಿದ್ದ. ನನಗೆ ವಯಸ್ಸಾಯಿತು ಮರ್ತೋದೆ ಅಂದ. ಯಾರಾದರೂ ಅನ್ನೋನ್ ಪರ್ಸನ್ ನಿನ್ನ ಫೋನ್ ಮಾಡಿ ಬೆದರಿಕೆ ಹಾಕಿದ್ರೆ ಅದು ಮರೆಯೋಕ್ಕೆ ಸಾಧ್ಯನಾ? ನನ್ನ ಋಣ ತಿಂದಿರೋದಕ್ಕೆ ನನಗೆ ವಿಷಯ ತಿಳಿಸ್ದಂಗೂ ಇರಬೇಕು. ಸುಪಾರಿ ಕೊಟ್ಟಿದ್ದು ಯಾರು ಅನ್ನೋದು ಗೊತ್ತಾಗಬಾರ್ದು ಅನ್ನೋದು ಅವನ ಮಾತಲ್ಲಿತ್ತು. ಆ್ಯಂಡ್ ಅಗೇನ್, ರಂಗಪ್ಪ ನಿಜವಾಗ್ಲೂ ಅಸಹಾಯಕ. ಒಂದು ವೇಳೆ ರಂಗಪ್ಪನ ನಿಜವಾಗ್ಲೂ ಮರೆಯ ಕೈಲಿದ್ದಿದ್ರೆ ನನ್ನ ಕಟೌಟ್ಗೆ ಸಗಣಿ ಎಸೆಯೋ ಸುಪಾರಿ ಕೊಟ್ಟಿರೋರು ತಕ್ಷಣ ಹೆದರ್ಕೊಂಡು ಬಾಯಿ ಬಿಡೋಂಥ ವ್ಯಕ್ತಿ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ. ಆದರೆ ರಂಗಪ್ಪನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಇದರಿಂದ ಕೆಲವು ರೀಸನ್ಸ್ ಇರುತ್ತೆ. ಒಂದು, ರಂಗಪ್ಪ ತುಂಬ ಸ್ಟ್ರಾಂಗ್ ಇರಬೇಕು. 2,
ಅವ್ನು ತುಂಬ ಕ್ರಿಮಿನಲ್ ಆಗಿರಬೇಕು. 3 ಸಿಗಾಕೊಂಡು ಕ್ಲೀನಾಗಿ ಮ್ಯಾನೇಜ್ ಮಾಡೋಂಥ ವ್ಯಕ್ತಿ ಆಗಿರಬೇಕು. ಅದು ರಂಗಪ್ಪನೇ ಯಾಕೆ ಆಗಿರಬಾರ್ದು? ರಂಗಪ್ಪ ಹೋಗ್ತಿದ್ದಾನೆ, ಅವನ್ನ ಬಿಟ್ಟಿದ್ಯಾಕೆ ಅಂತ ಅರ್ಥನೇ ಆಗ್ಲಿಲ್ವಲ್ಲ. ಫಾಲೋ ಮಾಡೋದಕ್ಕೆ. ಒಂದು ವೇಳೆ ರಂಗಪ್ಪ ಯಾರ ಜೊತೆ ಶಾಮೀಲಾಗಿ ನನ್ನ ಕಟೌಟ್ಗೆ ಸಗಣಿ ಎಸ್ತಿದ್ರೆ ಇಲ್ಲಿಂದ ಹೋಗ್ತಾ ಇದ್ದಂಗೆ ಅವ್ನು ನನ್ನ ಶತ್ರುನ ಮೀಟ್ ಮಾಡ್ತಾನೆ. ನನ್ನ ಶತ್ರು ಇವ್ರನ್ನೋನೇ ಅಲ್ಲ ಅಂದರೆ ರಂಗಪ್ಪ ಅವನಿಗೆ ಫೋನ್ ಮಾಡ್ತಾನೆ, ಅವನ್ನ ಮೀಟ್ ಮಾಡ್ತಾನೆ. ಯಾರನ್ನ ಮಾತಾಡಿಸ್ತಾನೆ ಅನ್ನೋದನ್ನ ಕಂಡು ಹಿಡಿತೀನಿ. ನೀನು ರಂಗಪ್ಪನ ಫಾಲೋ ಮಾಡ್ತೀಯಾ? ಊರವರೆಲ್ಲ ನೋಡೋ ಹಾಗೆ ಜನ ನಿನ್ನ ನೋಡಿದ ತಕ್ಷಣ ಮುತ್ಕೊಂಡ್ಬಿಡ್ತಾರಷ್ಟೇ. ನಾನು ಅವ್ರ ಮುಂದೆ ಹೋದರೆ ನಾನು ಅಂತಾನೆ ಗೊತ್ತಾಗಲ್ಲ. ಹೇಗೆ? ಹಿಂದಿನ ಕಾಲದಲ್ಲಿ ಮಹಾರಾಜು ಶತ್ರುಗಳು ಜಾಡ ಹುಡ್ಕೋದಿಕ್ಕೆ ಗೂಢಾಚಾರನ ಕಳಿಸೋದ್ರು ಸಹ ಅವ್ರನ್ನ ಸಂಪೂರ್ಣವಾಗಿ ನಂಬ್ತಾ ಇರಲಿಲ್ವಂತೆ. ತಾವೇ ಖುದ್ದಾಗಿ ವೇಷ ಮರೆಸ್ಕೊಂಡು ಹೋಗ್ತಿದ್ರಂತೆ. ಅದೇ ಥರ ನಾನು ಹೋಗ್ತೀನಿ. ರೇ ಗೊತ್ತಾಗಲ್ವೇನ್ರಿ ನಿಮ್ಗೆ? ಸಾರಿ ಹೇಯ್ ಯಾರೋ ನೀನು? ಹೇಯ್ ಯಾರೋ ನೀನು? ತೆಗಿಯೋ ಮಗುವ. ಬುದ್ಧಿ ನೀವಾ? ನಮಸ್ಕಾರ ಬುದ್ಧಿ. नयनं मधुरं हसितं मधुरं हृदयं मधुरं गमनं मधुरं मधुराधिपतेरखिलं मधुरं 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 मधुरं. ಈಗೇನು ನೀವು ಎಮ್ ಎಲ್ ಎ ಸಾಹೇಬ್ರನ್ನ ಮೀಟ್ ಮಾಡಬೇಕು ತಾನೆ? ನಾಳೆ ಬೆಳಿಗ್ಗೆ 11 ಗಂಟೆಗೆ ಗೆಸ್ಟ್ ಹೌಸ್ ಬನ್ನಿ, ಸಿಗ್ತಾರೆ. ಅರೆ ಇವನ್ ದೊಡ್ಡ ಮನುಷ್ಯ ಹೇಳ್ಬಿಟ್ಟ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹೋಗ್ಬಿಟ್ರೆ ಸಾಹೇಬ್ರು ಸಿಕ್ಬಿಡ್ತಾರಂತೆ. ನೀನೇನ್ ಅವ್ರ ಪಿ ಎನಾ ಅಥವಾ ನೀನೇ ಎಮ್ ಎಲ್ ಎ ಸಾಹೇಬ್ರಾ?